ಲಕ್ಷ್ಮಿ, ಮಹಾಲಕ್ಷ್ಮಿ, ಈ 2 ನಿಮಿಷ ಸ್ಟೇಜ್ ಮೇಲೆ ರಾಗು ಏನ್ ಮಾಡಲು, ಏನ್ ನಡೀತು. ಅರ್ಜುನ್ ಸರ್ ಹುಬ್ಬು ಜಾಯಿನ್ ಮಾಡ್ಕೊಂಡ್ಬಿಟ್ಟವ್ರು, ಆ ಲೆವೆಲ್ ಶಾಕ್ ಆಗ್ಬಿಟ್ಟಿದಾರೆ ಅವರು. ಮಹಾಲಕ್ಷ್ಮಿ ಸೂಪರ್, ಕೈ ಕೊಡು ಸಿನಿ ಮಾಸ್ಟರ್. ಏನೋ ಮಾತಾಡಕ್ಕಾಗಲ್ಲ. ವಾಟ್ ಇಸ್ ದಿಸ್ ಐ ಆಮ್ ಸೀಯಿಂಗ್? ಏನ್ ನೋಡಿದೀನಿ ಅಂತ ನನ್ಗೆ ಸಾಕಾಗ್ಬಿಟ್ಟಾರೆ. ಎಲ್ಲಾರು ಜಡ್ಜ್ ಮಾಡ್ತಾ ಇದ್ದೀನಿ ನಾನು. ಬಟ್ ಇದು ಏನ್ ನೋಡಿದ್ರೆ ಏನು ನೀರು ಬೇಕು. ಹಲೋ, ವಾಟರ್ ಕೊಡ್ತೀರಿ? ನೀರು ಕೊಡ್ರು. ಅಲ್ಲ, ಎಲ್ಲ ಡಾನ್ಸ್ ಮಾಡೋ ಕಂಟೆಸ್ಟೆಂಟ್ ಯಾವಾಗ್ಲೂ ನೀರ್ ಕೇಳ್ತಾರೆ, ಡಾನ್ಸ್ ನೋಡಿರೋ ಜಡ್ಜ್ ಇವತ್ತು ನೀರ್ ಕೇಳ್ತಾ ಇದಾರೆ. ಇಲ್ಲ, ಈ ಡಾನ್ಸ್ ನೋಡ್ಬಿಟ್ಟು ಚೋಕ್ ಆಯ್ತು ನನಗೆ ಆಕ್ಚುಲಿ. ಏನ್ ಕಾಲ್ ಹಿಂಗ್ ಹಿಡ್ಕೊಂಡು ಹೌ ಡು ಯು ರೌಂಡ್ ಅಮ್ಮ, ಅದು ಹೆಂಗ್ ಮಾಡಿದ್ಯಾ? ಹೆಂಗ್ ಸಾಧ್ಯ? ಕನ್ಫ್ಯೂಷನ್ ಮಾಡು ಕಂದ, ಅದು ಮಾಡು ಒಂದ್ಸಲಿ. ಅಮ್ಮ, ಇದು ಯಾವ ಆಸನ ಇದು? ಈ ವಯಸ್ಸಿನಲ್ಲಿ ಈ ತರ ಇವ್ರು ರಬ್ಬರ್ ತರ ಮಾಡ್ತಿದ್ರ ಅಂದ್ರೆ, ಸೊ ಇದು ಒಂದು ಸ್ಪೆಷಲ್ ಡ್ಯಾನ್ಸ್ ಮೆಟೀರಿಯಲ್. ಇದು ಒಂದು ಮೆಟೀರಿಯಲ್. ಆಮೇಲೆ ಅಚೀವ್ಮೆಂಟ್ ಅಂದ್ರೆ ಇಷ್ಟೊಂದು ಈ ವಯಸ್ಸಿನಲ್ಲಿ ಈ ಅಚೀವ್ಮೆಂಟ್ ನಾನು ಲೈಫ್ನಲ್ಲಿ ನೋಡಲಿಲ್ಲ. ಅಂಡ್ ಎಷ್ಟು ಮುದ್ದಾಗಿ ಅವಳು ಎಕ್ಸ್ಪ್ರೆಷನ್ ಮಾಡ್ತಿದ್ದಾಳೆ. ಫಸ್ಟ್ ಆಫ್ ಆಲ್, ಐ ಕೆನಾಟ್ ಬಿಲೀವ್ ದಿಸ್. ಥ್ಯಾಂಕ್ ಯು ಸರ್. ವಾಟ್ ಇಸ್ ದ ಏಜ್? 10 10 ವರ್ಷನಾ? ಎಲ್ಲಿ ಡಾನ್ಸ್ ಕಲ್ತಿದ್ದೆ? ಯಾರು ಹೇಳ್ಕೊಟ್ಟಿದ್ ನಿಂಗೆ ಡಾನ್ಸ್? ಮಾವ ಮಾವ ಡಾನ್ಸ್ ಹೇಳ್ಕೊಡ್ರಾ? ಯಾರು ಮಾವ? ಅಲ್ಲಿದ್ದಾರೆ. ನಿಮ್ ಮಾವ ಬಂದಿದ್ದಾರಾ? ಡ್ಯಾನ್ಸ್ ಮಾಸ್ಟರ್ ಅವರು. ಅವ್ರ ಮಾವನೇ ಅವ್ರಿಗೆ ಡಾನ್ಸ್ ಹೇಳ್ಕೊಟ್ಟಿದ್ದು. ಹೌದಾ? ಸೊ ಮಹಾಲಕ್ಷ್ಮಿ ಅವ್ರ ಮಾವ, ಅವ್ರ ಹೆಸರೇನು? ಕರಿಬಸಪ್ಪ. ಕರಿಬಸಪ್ಪ ಸರ್. Oh my God, yeah. ನೀವು ಮಾಸ್ಟ್ರು, ಅದಕ್ಕೆ ಈ ನಮಸ್ಕಾರ. ನೀವು ಡಾನ್ಸ್ ಹೇಳ್ಕೊಟ್ಟಿದ್ದಕ್ಕೆ ನಮಸ್ಕಾರ, ಇನ್ನೇನು ಅಲ್ಲ. ಈ ಡಾನ್ಸರ್ನ ರೆಡಿ ಮಾಡಿದಿರಲ್ಲ, ಈ ದೈತ್ಯ ಪ್ರತಿಭೆನ ರೆಡಿ ಮಾಡಿದಿರಲ್ಲ, ಆ ದೈತ್ಯ ಪ್ರತಿಭೆಯಿಂದ ಇರುವಂತ ಗುರು ಇವರು. ಬರ್ಲಿ ಚಪ್ಪಾಳೆ ಪ್ಲೀಸ್ ಅವ್ರಿಗೆ. ಸರ್, ನನಗೆ ಎಷ್ಟೋ ಕ್ವೆಶ್ಚನ್ಸ್ ಇದೆ ಸರ್ ನಿಮ್ಮನ್ನ ಕೇಳಕ್ಕೆ. ನೀವು ಏನ್ ಸರ್, ನೀವು ಗುರುವ ಹೆಂಗೆ ಕಲಿತ್ಕೊಟ್ರ ಈ ತರ ಡಾನ್ಸ್ ಇವ್ರಿಗೆ? ಸರ್, ಅವಳು ಡ್ಯಾನ್ಸ್ ಅನ್ನ ತುಂಬಾ ಕ್ಲಾಸ್ಗಳಲ್ಲಿ ಕಲ್ತಿದ್ದಾಳೆ. ಅಂದ್ರೆ ಸ್ವಲ್ಪ 1 ತಿಂಗಳು, 1-2 ದಿವಸ, 1 ದಿವಸ ಮನೆಯಲ್ಲಿ ಯೂಟ್ಯೂಬ್ ನೋಡಿ 90% ಮನೇಲಿ ಕಲ್ತಿದ್ದಾಳೆ ಸರ್. ಜಿಮ್ನಾಸ್ಟಿಕ್ ಅಂತ ಈಗ ಮಾಡಿದ್ಲಲ್ಲ, ಅದನ್ನೇನೇ ಜಿಮ್ನಾಸ್ಟಿಕ್ ಇದ್ರು ಯಾವುದೇ ಕ್ಲಾಸಿಗೆ ಹೋಗಿಲ್ಲ ಸರ್. ಪ್ರತಿಯೊಂದು ಮನೆಯಲ್ಲಿ ನಾನೇ ಹೇಳ್ಕೊಟ್ರೆ ಜಿಮ್ನಾಸ್ಟಿಕ್ ಹೇಳ್ಕೊಟ್ಟಿರ? ಹೌದು, 100% ನಾನೇ ಹೇಳ್ಕೊಟ್ರೆ ಸರ್. ಯಾವ ಕ್ಲಾಸಲ್ಲಿ? ಹೌದು. ಸೋ ಕನ್ಫ್ಯೂಸಿಂಗ್. ಹೆಂಗೆ ನೀವು ಜಿಮ್ನಾಸ್ಟಿಕ್ ಹೇಳ್ಕೊಟ್ಟಿದ್ರ ಅವ್ರಿಗೆ? ಸರ್, ಅವಳು ಕೆಪಾಸಿಟಿ ಹಂಗಿದೆ ಸರ್. ಅದು ಏನ್ ಹೇಳಿದ್ರು ತಗೋತಾಳೆ, ಏನ್ ಹೇಳಿದ್ರು ಮಾಡ್ತಾಳೆ. ಫಸ್ಟ್ ಒಂದು ಡ್ಯಾನ್ಸ್ ಕ್ಲಾಸಿಗೆ ಹೋದ್ವಿ ಸರ್. ಅಲ್ಲಿ ಇಷ್ಟು ಮಾಡಿದ್ರೆ ಆಗಲ್ಲ ಅಂದ್ರು. ಎಲ್ಲಾ ಡ್ಯಾನ್ಸ್ ಕಲ್ತ ಮೇಲೂ ಕೂಡ ಬರೀ ಡ್ಯಾನ್ಸ್ ಮಾಡಿದ್ರೆ ಆಗಲ್ಲ, ಜಿಮ್ನಾಸ್ಟಿಕ್ ಬೇಕು ಅಂದ್ರು ಸರ್. ಕಷ್ಟಪಟ್ಟು ಬಂದಿದೀವಿ ಸರ್. ದೇವ್ರನ್ನ ಹೇಳ್ಬೇಕಂದ್ರೆ ಅದು ಹೇಳಕ್ ಆಗಲ್ಲ ಸರ್. ಅವಳ ಬಗ್ಗೆ ಡ್ಯಾನ್ಸ್ ಕ್ಲಾಸಿಗೆ ಅಂತ ಹೋದ್ರೆ ದುಡ್ಡು ಇಲ್ದೆ ಎಲ್ಲೂ ಹೋಗಕ್ ಆಗೋದಿಲ್ಲ ಸರ್. ಪಾಪ ಅವ್ರದ್ದು ಕ್ಲಾಸ್ ಇರುತ್ತೆ, ಹಂಗಂತೇಳಿ ನಾವು ಮುಂದ್ ಬರೋದು ಕಷ್ಟ ಇತ್ತು. ಹಂಗ ನಾವೇ ಯೂಟ್ಯೂಬ್ ನೋಡ್ಕೊಂಡು ಅವಳು ಇವಾಗ್ಲೂ ಪ್ರೆಸೆಂಟ್ ಒಂದು ನೀವು ಡ್ಯಾನ್ಸ್ ಕರ್ನಾಟಕ ಅಂತ ಸಾಂಗ್ ಹಾಕಿ ಸರ್, ಬೇಕಂದ್ರೆ ಟಕ್ ಅಂತ ಡ್ಯಾನ್ಸ್ ಮಾಡ್ತಾಳೆ. ಈಗ ಓನ್ ಆಗಿ ಅವಳೇ ಮಾಡ್ಕೋತಿದ್ದಾಳೆ ಪ್ರೆಸೆಂಟ್. ಸರ್, ನನಗೆ ಏನು ಬರಲ್ಲ ಸರ್. ಅವಳು ಮಾಡೋದಕ್ಕೆ ಎಕ್ಸ್ಪ್ರೆಷನ್ ಇದು ಬೇಡ ಅಂತ ಹೇಳಿದ್ರೆ ಅಲ್ಲಿ ಬೇಡ, ಅವಳೇ ಚೇಂಜ್ ಮಾಡ್ತಾಳೆ. ಡ್ಯಾನ್ಸ್ ಇದು ಸ್ಟೆಪ್ ಬೇಡ ಅಂದ್ರೆ ಅವಳೇ ಚೇಂಜ್ ಮಾಡ್ತಾಳೆ. ಎಕ್ಸ್ಪ್ರೆಷನ್ ನೀವು? ಆದ್ರೆ ನನಗೆ ಬರಲ್ಲ ಸರ್, ನಂಗೆ ಎಕ್ಸ್ಪ್ರೆಷನ್ ಬರಲ್ಲ. ಬಟ್ ಅವಳು ಮಾಡಿದ ತಪ್ಪು ಅಂತ ಹೇಳಕ್ ಮಾತ್ರ ಬರುತ್ತೆ ಸರ್ ನಂಗೆ. ಜಿಮ್ನಾಸ್ಟಿಕ್ ಈಸಿ ಹೇಳ್ಕೊಡ್ತೀನಿ ಸರ್. ಈಗಲೂ ಹೇಳೋ ಅಂದ್ರೆ ಹೇಳ್ತೀನಿ ಅವಳಿಗೆ. ನಾನು ಆಕ್ಚುಲಿ ಸ್ಪೋರ್ಟ್ಸ್ ಮಾನು. ಒಂದು 7 ವರ್ಷದಿಂದ ಆಕ್ಸಿಡೆಂಟ್ ಆಯ್ತು ಸರ್ ನಂಗೆ. ಸರ್, ಹಂಗಂದ್ರೆ ಅದು ಆಕ್ಸಿಡೆಂಟ್? ಹೌದು ಸರ್, ಆಕ್ಸಿಡೆಂಟ್ ಆದ್ಮೇಲೆ ಮಹಾಲಕ್ಷ್ಮಿ 4 ವರ್ಷ ಇದ್ಲು ಸರ್. ಆ ಟೈಮಲ್ಲಿ ನನಗೆ ಆಕ್ಸಿಡೆಂಟ್ ಆದಾಗ ನಾನು ಹಾಸ್ಪಿಟಲ್ ಮಲಗಿದ್ರೆ ಮಹಾಲಕ್ಷ್ಮಿ ನಾನು ಇದ್ರಿ ಡ್ಯಾನ್ಸ್ ಮಾಡ್ತಿದ್ಲು ಸರ್. ಅವಾಗ ಅಲ್ಲಿ ಇವರೆಲ್ಲ ನೋಡ್ತಿದ್ರು. ನನಗೆ ನೋಡಕ್ ಒಂಥರ ಆಗೋದು, ಅಂದ್ರೆ ಎದ್ದು ನೋಡಕ್ ಆಗ್ತಿರ್ಲಿಲ್ಲ ಸರ್. 1 ವರ್ಷ ಬೆಡ್ಡಲ್ಲೇ ಇದ್ದೆ ಸರ್. ಇವ್ರ ಅಮ್ಮನೇ ನನ್ನ ಚಾಕರಿ ಮಾಡಿರೋದು. ನನ್ನ ಸ್ವಂತ ಅಕ್ಕನ ಮಗಳು ಇವಳು. ಇವ್ರ ಅಮ್ಮನೇ. ಯಾಕೆ ಅಂದ್ರೆ ಮದುವೆ ಆಗಿ 8 ತಿಂಗಳೇನೋ ಆಗಿತ್ತು ಸರ್. 1 ವರ್ಷದೊಳಗಡೆ ಅವಳು ಹೆಂಡತಿ ಬಿಟ್ಟು ಹೋಗ್ಬಿಟ್ಲು ಸರ್. ಅವಾಗ ಕಾಲಿಲ್ಲ, ಆಕ್ಸಿಡೆಂಟ್ ಆದಷ್ಟೇ ಬಿಟ್ಟು ಹೋದ್ಲು. ಆದ್ರೆ ನಮ್ಮ ಅಕ್ಕ, ನನ್ನ ತಮ್ಮ ಊಟ ಮಾಡ್ಕೊಂಡು ಮನೇಲಿ ಇರ್ಲಿ ಅಂತ ಹೇಳಿ 1 ವರ್ಷ ನನ್ನ ಚಾಕರಿ ಮಾಡಿದಾರೆ. ನಾನೀಗ 3 ವರ್ಷದಿಂದ ಮಹಾಲಕ್ಷ್ಮಿ ಪ್ರತಿಯೊಂದು ಟೇಕ್ ಕೇರ್ ತಗೊಂಡ್ ಸರ್. ಅವ್ರ ಅಪ್ಪ ಅಮ್ಮ ಎಲ್ಲೂ ಬರಲ್ಲ, ಅವ್ರವ್ರ ಕಷ್ಟದಲ್ಲಿ ಅವರು ಜೀವನ ಮಾಡ್ಕೋತಿದ್ದಾರೆ. ನಾನ್ ಮಾತ್ರ ಮಹಾಲಕ್ಷ್ಮಿನ ಎಲ್ಲೂ ಬಿಡದೇನೆ ಕರ್ಕೊಂಡು ಇಲ್ಲಿವರೆಗೂ ಬಂದೇನೆ ಸರ್. ಇವಾಗ ವಾಹ್, ಕ್ಯಾ ಬಾತ್, ವಾಹ್, ಸೂಪರ್.
ಅಮೇಝಿಂಗ್ ಏನು ಒಂದು ಟ್ರಾವೆಲ್ ಮಾಡಿದಿರ ನೀವು. ನಿಮ್ಮ ಒಂದು ಅಫರ್ಟ್ಗೆ ಸಲ್ಯೂಟ್ ರೀ, ನಮಸ್ಕಾರ ಮಾಡಬೇಕು. ನಿಮ್ಮ ಕಾಲಿಗೆ ಮುಗಿತೀನಿ ಸರ್. ನೀವು ಏನು ಇಲ್ಲ ಸರ್, ನಾ ಅಷ್ಟಿದಿಲ್ಲ. ದೇವ್ರ ಅವಳಿಗೆ ಸರ್, ಅವಳೊಂದು ಗಾಡ್ ಗಿಫ್ಟ್ ಸರ್. ನಿಜವಾಗ ನನಗೆ ಅವಳಿಲ್ಲ ಅಂದ್ರೆ ನಾನು ಸತ್ತೋಗ್ಬಿಡ್ತಿದ್ದೆ ಸರ್ ಇಷ್ಟೊತ್ತಿಗೆ. ಅಯ್ಯಯ್ಯೋ, ಯಾಕೆ ನನ್ನ ಮಗಳೇ ಮಹಾಲಕ್ಷ್ಮಿ, ನನ್ನ ತಾಯಿನೂ ಮಹಾಲಕ್ಷ್ಮಿ, ನನಗೆ ಪ್ರತಿಯೊಂದು ನನ್ನ ಮಗಳೇ ಮಹಾಲಕ್ಷ್ಮಿ ಸರ್. ನನಗೆ ಸೂಪರ್ ಸೂಪರ್ ಚೆನ್ನಾಗಿ ಹೇಳಿದ್ರ ನೀವು. ಎಲ್ಲ ನಿಮ್ಗೆ ಮಹಾಲಕ್ಷ್ಮಿ ನೀವೇ ಎಲ್ಲ. ಅಂದ್ರೆ ಎಲ್ಲಾದ್ರಲ್ಲೂ ಮುಂದುವರೆದಿದ್ದೀವಿ. ಸಂಬಂಧಗಳ ಬೆಲೆನ ಮರೆಯೋ ಲೆವೆಲ್ಗೆ ಮುಂದುವರೆದಿದ್ದೀವಿ. ಆದ್ರೆ ಸಂಬಂಧಗಳು ಎಷ್ಟು ಮುಖ್ಯ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ, ಸಾಕ್ಷಿ ಇವರಿಬ್ಬರ ಸಂಬಂಧ. ಈ ಸ್ಟೇಜಲ್ಲಿ ಹೇಳ್ತಿರೋದಂದ್ರೆ ದಯವಿಟ್ಟು ಸಂಬಂಧಕ್ಕೆ ಬೆಲೆ ಕೊಡಿ. ಮನುಷ್ಯ ಹಿಂಗೆ ಇರಲ್ಲ, ದುಡ್ಡು ಯಾವತ್ತೂ ಇರಲ್ಲ ಸರ್. ವಾಹ್ ಸರ್, ನಿಮ್ ಹೆಂಡತಿ ನಿಮ್ಮನ್ ಬಿಟ್ಟೋಗಿರ್ಬೋದು ಸರ್, ನಿಮ್ ಕಾಲು ನಿಮ್ಮನ್ ಬಿಟ್ಟು ಹೋಗಿರ್ಬೋದು ಸರ್, ಆದ್ರೆ ಇಲ್ಲಿ ನಿಮ್ಮ ಕಾಲು, ನಿಮ್ಮ ಕೈ, ನಿಮ್ಮ ಬದುಕು, ನಿಮ್ಮ ಕನಸು ಇವತ್ತು ಕರ್ನಾಟಕದ ಅತಿ ದೊಡ್ಡ ವೇದಿಕೆ ಮೇಲೆ ನಿಂತಿದೆ ಸರ್. ಇದಕ್ಕಿಂತ ದೊಡ್ಡ ಉಡುಗೊರೆ ಇನ್ನೇನು ಬೇಕಾಗಿಲ್ಲ. ಏನು ಬೇಡ. ಯು ಆರ್ ಅನ್ ಅಚೀವರ್ ಸರ್, ಯು ಆರ್ ಅನ್ ಅಚೀವರ್. ವಾಡಿ ಸರ್, ಸೂಪರ್. ಥ್ಯಾಂಕ್ ಯು ಸೊ ಮಚ್ ಸರ್. ಗುರು ಅಂದ್ರೆ ನಿಮ್ ತರ ಒಂದು ಗುರು ಇರ್ಬೇಕು ಸರ್, ಅಷ್ಟೇ. ಐ ಆಮ್ ಸೋ ಪ್ರೌಡ್ ಟು ಬಿ ಎ ಕೊರಿಯೋಗ್ರಾಫರ್ ಟುಡೇ. ಅಮೇಝಿಂಗ್ ರೀ. ನನಗಂತೂ ನೀವು ಮಹಾಲಕ್ಷ್ಮಿ, ನಿಜವಾಗ್ಲೂ ಮಹಾಲಕ್ಷ್ಮಿ, ನೀವು ಸೆಲೆಕ್ಟೆಡ್. ಮಹಾಲಕ್ಷ್ಮಿ, ಏನ್ ಹೇಳಕ್ ಇಷ್ಟಪಡ್ತೀಯ? ತುಂಬಾ ಖುಷಿ ಆಗ್ತಿದೆ. ನಿಮ್ ಮಾವನ್ ಬಗ್ಗೆ ಏನ್ ಹೇಳ್ತೀಯ? ಏನು ಹೇಳೋಕ್ಕಿಲ್ಲ ಅವ್ರ ಬಗ್ಗೆ. ಥ್ಯಾಂಕ್ ಮಾವ. ಎಸ್ ಅರ್ಜುನ್ ಸರ್. ನಾನು ಈ ಥರದ್ದು ನೋಡೇ ಇರಲಿಲ್ಲ ಸರ್. ಈ ಥರ ಇವತ್ತು ಏನು ಆಗ್ತಾ ಇದೆ, ಏನು ಆಗ್ತಾ ಇದೆ ಸ್ಟೇಜ್ ಮೇಲೆ ಅನ್ನೋ 2 ನಿಮಿಷ ಅವಳು ಎಲ್ಲರನ್ನು ಚಿಂದಿ ಉಡಾಯಿಸ್ಬಿಟ್ಲು. ಜಾಸ್ತಿ ಮಾತಾಡಿದ್ರೆ ತುಂಬ ತಪ್ಪಾಗ್ಬಿಡುತ್ತೆ ಸರ್. ನಾನು ನಿಮ್ಮನ್ನ ಒಂದ್ಸತಿ ತಪ್ಪಿಕೊಳ್ಳೇಬೇಕು ಸರ್. ನಾನು ಕಂದ, ನೀನ್ ನನ್ನ ಮಗಳಿದ್ದಂಗೆ ಇದೆಯಾ ಮಗನೇ? ನಿಜವಾಗ್ಲೂ ಆಕ್ಚುಲಿ ಹೌದು ಸರ್, ಅಚ್ಚು ತರನೇ ಇದೆ. ಎಸ್, ಸೂಪರ್ ಆಗಿದೆ. ಸೋ ಕ್ಯೂಟ್. ಥ್ಯಾಂಕ್ ಯು ಅರ್ಜುನ್ ಸರ್, ಥ್ಯಾಂಕ್ ಯು. ಮಹಾಲಕ್ಷ್ಮಿ, ಯು ಆರ್ ಸೆಲೆಕ್ಟೆಡ್ ಟು ಡಾನ್ಸ್ ಕರ್ನಾಟಕ ಡಾನ್ಸ್. ಹೋಗಿ ಮೆಡಲ್ ತಗೋ. ಸೋ ಕ್ಯೂಟ್. ಸೊ ನಮ್ಮ ಮಹಾಲಕ್ಷ್ಮಿ ಅವರು ಡಾನ್ಸ್ ಕರ್ನಾಟಕ ಡಾನ್ಸ್ ಕಾರ್ಯಕ್ರಮಕ್ಕೆ ಆಯ್ಕೆ ಆಗಿದ್ದಾರೆ. ಅಂಡ್ ಆಲ್ ದ ವೆರಿ ಬೆಸ್ಟ್ ಮಹಾಲಕ್ಷ್ಮಿ. ಆ ಸೋಫಾ ನಿಗೋಸ್ಕರ ಕಾಯ್ತಾ ಇದೆ.